ನಮಸ್ಕಾರ. ದಿನಾಂಕ 1-3-2024 ನಡೆದಿರುವಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ. ಇದು ಮಧ್ಯಾಹ್ನ 2ರಿಂದ 5:15 ನಡೆದಿರುವಂತಹ SSLC ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿರುವಂತದ್ದು. ಈ ಪ್ರಶ್ನೆಗಳನ್ನ ಮಾದರಿ ಉತ್ತರಗಳ ರೂಪದಲ್ಲಿ ಉತ್ತರಿಸಿಕೊಂಡು ಬರೋಣ. ಸಬ್ಜೆಕ್ಟ್ ಕೋಡ್ ಆಗಿರುವಂತದ್ದು 83K ಆಗಿರುವಂತದ್ದಾಗಿದೆ. ಇಲ್ಲಿ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ. ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ ಎಂಬ 3 ಭಾಗಗಳಿವೆ. ಎರಡನೇ ಸೂಚನೆ, ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನ ಹೊಂದಿದೆ. ಟೋಟಲ್ 38 ಪ್ರಶ್ನೆಗಳು ಇದರಲ್ಲಿರುವಂತದ್ದು. ಮೂರನೇ ಸೂಚನೆ, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಅಲ್ಲಲ್ಲಿ ಆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನ ಪಾಲಿಸಬೇಕಾಗಿರುವಂತದ್ದು. ನಾಲ್ಕನೇ ಸೂಚನೆ, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ. ಈ ಒಂದು ಬಲಭಾಗದಲ್ಲಿ ತೋರಿಸುತ್ತದೆ ಎಷ್ಟು ಅಂಕ ಇವೆ ಅನ್ನೋದು. ಐದನೇ ಸೂಚನೆ, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಿರುವಂತದ್ದು ಆಗಿದೆ. ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ. 2 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 2 ಅಂಕಗಳು ಇಲ್ಲಿರುವಂತದ್ದು. ಮೊದಲನೇ ಪ್ರಶ್ನೆ, ಬಿಳಿ ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು ಅಂತ ಕೇಳಿರುವಂತದ್ದಾಗಿದೆ. ಎ ನೇರಳೆ, ಬಿ ಹಸಿರು, ಸಿ ಹಳದಿ, ಡಿ ಕೆಂಪು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಕಮೆಂಟ್ ಸಹ ಮಾಡಿ ತಿಳಿಸಿ. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಎ ನೇರಳೆ ಆಗಿರುವಂತದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆ, ಕಾಂತ ಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರವೆಂದರೆ. ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿರುವಂತದ್ದಾಗಿದೆ. ಚಿತ್ರ ಪಿ, ಚಿತ್ರ ಕ್ಯೂ ನೋಡಿ ಚಿತ್ರವನ್ನ ಗಮನಿಸಿ, ಚಿತ್ರ ಆರ್ ಮತ್ತು ಚಿತ್ರ ಎಸ್ ಇರುವಂತದ್ದಾಗಿದೆ. ಈ ಚಿತ್ರಗಳನ್ನ ಗಮನಿಸಿ. ಇದರಲ್ಲಿ ಸರಿಯಾಗಿರುವಂತದ್ದು ಬರುವಂತದ್ದು ಯಾವುದು ಅಂದಾಗ ಚಿತ್ರ ಆರ್, ಸಿ ಆಯ್ಕೆ, ಚಿತ್ರ ಆರ್ ಸರಿಯಾಗಿರುವಂತಹ ಉತ್ತರ ಇರುವಂತದ್ದಾಗಿದೆ. ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 3 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 3 ಅಂಕಗಳು ಇಲ್ಲಿರುವಂತದ್ದಾಗಿದೆ. ಮೂರನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಜರುಗುವ ಯಾವುದಾದರೂ 2 ನೈಸರ್ಗಿಕ ವಿದ್ಯಮಾನಗಳನ್ನು ತಿಳಿಸಿ. ನೈಸರ್ಗಿಕ ವಿದ್ಯಮಾನಗಳನ್ನ ತಿಳಿಸಬೇಕಾಗಿರುವಂತದ್ದು ಎಷ್ಟು? 2ಅನ್ನ ತಿಳಿಸಬೇಕಾಗಿರುವಂತದ್ದಾಗಿದೆ. ಮೂರನೇ ಪ್ರಶ್ನೆ ಉತ್ತರ, ಕಾಮನ ಬಿಲ್ಲು ಉಂಟಾಗುವಿಕೆ, ನಕ್ಷತ್ರಗಳು ಮಿನುಗುವಿಕೆ ಅಂತ ಹೇಳಿ ಉತ್ತರಿಸಬಹುದಾಗಿರುವಂತದ್ದು ಆಗಿದೆ. ಇನ್ನು 4ನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತವೆ ಏಕೆ? ರೆಡ್ ಕಲರ್ ನಲ್ಲಿ ಇರುವಂತದ್ದು ಏಕೆ ಅನ್ನೋದು ಪ್ರಶ್ನೆ ಇರುವಂತದ್ದು. ಕೆಂಪು ಬಣ್ಣ ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿದೆ, ಹೀಗಾಗಿ ಅಪಾಯದ ಸಂಕೇತ ದೀಪವಾಗಿ ಬಳಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 5ನೇ ಪ್ರಶ್ನೆ, ಸೌರಕೋಶ ಎಂದರೇನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಇದರ ಉತ್ತರ ಬರುವಂತದ್ದು ಸೌರಕೋಶವನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ ಆಗಿರುವಂತದ್ದು ಆಗಿದೆ. ಇನ್ನು 3ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 3 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕದಂತೆ ಒಟ್ಟು 6 ಅಂಕಗಳು ಇಲ್ಲಿರುವಂತದ್ದಾಗಿದೆ. 6ನೇ ಪ್ರಶ್ನೆ, ಜೈವಿಕ ಅನಿಲ ಸ್ಥಾವರ ಸಾಂಕೇತಿಕ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವುದು. ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನ ಬರೆಯಬೇಕಾಗಿರುವಂತದ್ದು. ಇಲ್ಲಿ ಸಾಂಕೇತಿಕ ಚಿತ್ರವನ್ನ ನೀವು ಗಮನಿಸಬಹುದಾಗಿರುವಂತದ್ದು. ಇವೆಲ್ಲ ಭಾಗಗಳನ್ನ ಗುರುತಿಸಿ ಸರಿಯಾಗಿ ಬರೆದಿದೆ ಅದರಲ್ಲಿ 3 ಅಂಕಗಳು ಇಲ್ಲಿ ದೊರೆಯುವಂತದ್ದು ಆಗಿದೆ. ಇನ್ನು 7ನೇ ಪ್ರಶ್ನೆ ಇರುವಂತದ್ದು, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು? ಇಲ್ಲಿ ಚಿತ್ರವನ್ನು ಗಮನಿಸಿ, ಇದಕ್ಕೆ ಸಂಬಂಧಿಸಿರುವಂತಹ ಪ್ರಯೋಗದಿಂದ ಯಾವ ತೀರ್ಮಾನ ಕೈಗೊಳ್ಳಬಹುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ 7ನೇ ಪ್ರಶ್ನೆ ಉತ್ತರ ಮೈಕೆಲ್ ಫ್ಯಾರಡ್ ಪ್ರಯೋಗವಾಗಿರುವಂತದ್ದು. ವಾಹಕಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆಯಾಗುತ್ತದೆ. ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗುತ್ತದೆ. ಕಾಂತಕ್ಷೇತ್ರದ ಬದಲಾವಣೆ ದರ ಇರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 8ನೇ ಪ್ರಶ್ನೆ, ಒಬ್ಬ ನೇತ್ರ ತಜ್ಞರು ಸಾಮರ್ಥ್ಯ +3D ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಆ ವ್ಯಕ್ತಿಯು ಹೊಂದಿರುವ ಕಣ್ಣಿನ ದೋಷ ಯಾವುದು?
ಈ ಮಸೂರದ ವಿಧ ಯಾವುದು ಮತ್ತು ಇದೇ ಮಸೂರದ ಸಂಗಮ ದೂರ ಎಷ್ಟು ಅನ್ನೋದು ಇಲ್ಲಿ 8ನೇ ಪ್ರಶ್ನೆ ಕೇಳಿರುವಂತದ್ದಾಗಿದೆ. 8ನೇ ಪ್ರಶ್ನೆಯ ಉತ್ತರ ಪ್ಲಸ್ 3D ಸಾಮರ್ಥ್ಯ ಹೊಂದಿರುವ ಮಸೂರದ ವಿಧ ಪೀನ ಮಸೂರ. ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿದ್ದರೆ ಪೀನ. ವ್ಯಕ್ತಿಯ ಕಣ್ಣಿನ ದೋಷ ದೂರದೃಷ್ಟಿ ದೋಷ ಇರುವಂತದ್ದು. ಸಾಮರ್ಥ್ಯ P = ಪ್ಲಸ್ 3D ಪೀನ ಮಸೂರ F = ಎಷ್ಟು? P = 1/f ಆದ್ರೆ ಪ್ಲಸ್ 3 1/f F = 1/3 F = ಪ್ಲಸ್ 0.33 m ಬರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 3 ಅಂಕದ 3 ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. 9ನೇ ಪ್ರಶ್ನೆ ಇದರಲ್ಲಿ A B ಅಂತ ಹೇಳಿರುವಂತದ್ದಾಗಿದೆ. ಎ ವಿದ್ಯುತ್ ಮೋಟಾರ್ ಎಂದರೇನು? ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂತದ್ದು. ಬಿ ಪ್ರಶ್ನೆ ಮೋಟಾರುಗಳಲ್ಲಿ ಒಡಕು ಉಂಗುರಗಳ ಪಾತ್ರವೇನು ಅನ್ನೋದು ಬಿ ಪ್ರಶ್ನೆ ಇರುವಂತದ್ದಾಗಿದೆ. ಈ 2 ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡು ಬಂದಾಗ ಎ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಮೋಟಾರ್ ಆಗಿರುವುದು. ಫ್ಲೇಮಿಂಗ್ ನ ಎಡಗೈ ನಿಯಮ ಮೋಟಾರ್ ನಿಯಮ ಆಗಿರುವಂತದ್ದು. ಇನ್ನು ಬಿ ಒಡಕು ಉಂಗುರಗಳ ಪಾತ್ರ ಇವು ಪ್ರತಿ ಅರ್ಧ ಸುತ್ತಿಗೆ ಕಾರ್ಬನ್ ಕುಂಚಗಳನ್ನು ಬದಲಿಸುತ್ತವೆ. ಹೀಗಾಗಿ ಆರ್ಮೇಚರ್ ಏಕಮುಖವಾಗಿ ಸುತ್ತುವಂತೆ ಮಾಡುತ್ತವೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಇದಕ್ಕೆ ಅಥವಾ ಆಯ್ಕೆ ಇರುವಂತದ್ದು ಇದರಲ್ಲಿ ಎ ಬಿ ಸಿ ಕೊಟ್ಟಿರುವಂತದ್ದಾಗಿದೆ. ಎ ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂತದ್ದು. ಬಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು. ಸಿ ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂತದ್ದು ಆಗಿದೆ. ಈ ಪ್ರಶ್ನೆ ಅಥವಾ ಪ್ರಶ್ನೆ ಉತ್ತರವನ್ನು ನೋಡ್ಕೊಂಡು ಬಂದಾಗ ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳು ನಿಯಮ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯಲ್ಲಿ ಹಿಡಿದ್ದೀರಿ ಎಂದು ಊಹಿಸಿಕೊಳ್ಳಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆಲ್ಲ ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸುತ್ತವೆ. ಇನ್ನು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ನೋಡಿದಾಗ ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳಿರುತ್ತವೆ. ಕಾಂತ ಧ್ರುವಗಳಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಇನ್ನು ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ವಿಧಾನ ಇರುವಂತದ್ದು ತಂತಿ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ವಿದ್ಯುತ್ ಪ್ರವಾಹದ ದರವನ್ನು ಹೆಚ್ಚಿಸುವುದು. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 10ನೇ ಪ್ರಶ್ನೆ. ಒಂದು ವಸ್ತುವನ್ನು ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ. ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿರುವಂತದ್ದು. ಸಿ ವಕ್ರತಾ ಕೇಂದ್ರ, ಎಫ್ ಪ್ರಧಾನ ಸಂಗಮ ಆಗಿರುವಂತದ್ದಾಗಿದೆ. 10ನೇ ಪ್ರಶ್ನೆಯ ಉತ್ತರ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಸಿ ಮತ್ತು ಎಫ್ ನ ಮಧ್ಯೆ ಇಟ್ಟಾಗ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಗಮನಿಸಬಹುದು. ಬಿಂಬಸ್ಥಾನ ಮತ್ತು ಗಾತ್ರ ಸಿ ನ ಆಚೆ ದೊಡ್ಡದು, ಬಿಂಬ ಸ್ವಭಾವ ಇರುವಂತದ್ದು ಸತ್ಯ ಮತ್ತು ತಲೆ ಕೆಳಗೆ ಇರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 11ನೇ ಪ್ರಶ್ನೆ. ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ. ಇಲ್ಲಿ ವಿದ್ಯುನ್ಮಂಡಲದ ಚಿತ್ರ ಇರುವಂತದ್ದಾಗಿದೆ, ಇದನ್ನ ಗಮನಿಸಿ. ಇಲ್ಲಿರುವಂತದ್ದು 3V ಮತ್ತೆ 6V 9V ಇರುವಂತದ್ದು ಆಗಿದೆ. ಈ ವಿದ್ಯುನ್ಮಂಡಲದ ಒಟ್ಟು ರೋಧವನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಒಟ್ಟು ರೋಧ ಎಷ್ಟಿದೆ ಅನ್ನೋದನ್ನ ಕಂಡು ಹಿಡಿಬೇಕಾಗಿರುವಂತದ್ದು ಆಗಿದೆ. ಇಲ್ಲಿ ವಿದ್ಯುನ್ಮಂಡಲ V1 = 3V, V2 = 6V, V3 = 9V ವಿಭವಾಂತರ ಹೀಗೆ ಹಾಕೊಂಡು ಬಂದಾಗ ಇಲ್ಲಿ ಬರುವಂತದ್ದು ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ. ಒಟ್ಟು ರೋಧ ಬರುವಂತದ್ದು 6 ರೋ ಬರುವಂತದ್ದು ಆಗಿದೆ. ಇಲ್ಲಿ ಟೋಟಲ್ ಆಗಿ ಬಂದಾಗ ಇಲ್ಲಿ ಈ ಹಂತ ಇಲ್ಲಿ ಇವುಗಳನ್ನ ಅನುಸರಿಸಿಕೊಂಡು ಕಂಡು ಹಿಡಿದಿದೆ ಆದಲ್ಲಿ ಇಷ್ಟು ಬರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 12ನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು 2 ಪ್ರಶ್ನೆ ಇವೆ, 4 ಅಂಕ ಪ್ರತಿಯೊಂದಕ್ಕೂ ಇರುವಂತದ್ದು, ಒಟ್ಟು 8 ಅಂಕಗಳಿರುವಂತದ್ದು. 12ನೇ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸಿ ಪ್ರಯೋಗವನ್ನು ನಡೆಸಲಾಗಿದೆ. ಕೆಳಗೆ ನೈಕ್ರೋಮ್ ತಂತಿಯ ತುದಿಗಳ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹಗಳ ಬೆಲೆಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಆಂಪೈರ್ಗಳಲ್ಲಿ, ಇಲ್ಲಿ ವೋಲ್ಟ್ಗಳಲ್ಲಿ ಕೊಟ್ಟಿರುವಂತದ್ದಾಗಿದೆ. ಈ ಕೋಷ್ಟಕವನ್ನ ಗಮನಿಸಿ ಉತ್ತರಿಸಬೇಕಾಗಿರುವಂತ. ಇದರಲ್ಲಿ ಎ
ಇದರಲ್ಲಿ ಒಂದು ಈ ಪ್ರಯೋಗಕ್ಕೆ ಸಂಬಂಧಿಸಿದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರೋದು. ಇದರಲ್ಲಿ 2 ನೈಕ್ರೋಮ್ ತಂತಿಯ ರೋಧ ಎಷ್ಟು ಅಂತ ಕೇಳಿರೋದು. ಇನ್ನು ಬಿ, ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ, ಏಕೆ ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರಗಳನ್ನು ನೋಡಿಕೊಂಡು ಬಂದಾಗ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಗಳ ಅನುಪಾತ ಈ ರೀತಿಯಾಗಿರುವಂತದ್ದಾಗಿದೆ. ಇಲ್ಲಿ ಎ, ಓಮ್ನ ನಿಯಮ ಏನಿರುವಂತ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇನ್ನು ನೈಕ್ರೋಮ್ ತಂತಿಯ ರೋಧ R=V/1 ಈ ರೀತಿ 3 ರೋ ಬರುವಂತದ್ದು. ಇನ್ನು ಬಿ, ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗದಲ್ಲಿ ಸ್ಥಿರವಾಗಿರುತ್ತದೆ. ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಸರಣಿ ಕ್ರಮದ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಲವೇ ಸ್ಥಗಿತಗೊಳ್ಳುತ್ತದೆ. ಆದರೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆಗಳು ಇರುವುದಿಲ್ಲ. ಜೊತೆಗೆ ರೋಧವು ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹವು ಗರಿಷ್ಠವಾಗಿರುತ್ತದೆ. ಹೀಗಾಗಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸದೆ ಸಮಾಂತರವಾಗಿ ಜೋಡಿಸಲಾಗುತ್ತದೆ. ಇನ್ನು ಈ 12ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದಾಗಿದೆ. ಇದರಲ್ಲಿ ಎ, 20 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೆಲವು ಪದಾರ್ಥಗಳು ವಿದ್ಯುತ್ ರೋಧಶೀಲತೆಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕವನ್ನು ಗಮನಿಸಿ ಮತ್ತು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. ಪದಾರ್ಥ ರೋಧಶೀಲತೆ ಬೆಳ್ಳಿ, ಅಲ್ಯೂಮಿನಿಯಂ, ನೈಕ್ರೋಮ್, ಎಬೋನೈಟ್ ಕೊಟ್ಟಿರುವಂತದ್ದಾಗಿದೆ. ಇದರಲ್ಲಿ ಎ, ಕೊಟ್ಟಿರುವ ಪದಾರ್ಥಗಳಲ್ಲಿ ಯಾವುದು ಉತ್ತಮ ವಾಹಕ ಮತ್ತು ಯಾವುದು ಅವಾಹಕ, ಏಕೆ? ಇದರಲ್ಲಿ 2ನೇದು, ಯಾವ ಪದಾರ್ಥವನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುವರು, ಏಕೆ? ಇನ್ನು ಇದರಲ್ಲಿ ಬಿ ಯಲ್ಲಿ ನಿರ್ದಿಷ್ಟ ಉದ್ದದ ಟಂಗ್ಸ್ಟನ್ ತಂತಿಯನ್ನು ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಸಿದಾಗ ಅಮ್ಮೀಟರ್ ಸೂಚ್ಯಂಕವು 5a ಆಗಿರುತ್ತದೆ. ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿಯ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಅಮ್ಮಿಮೀಟರ್ನ ಸೂಚ್ಯಂಕದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ, ಏಕೆ ಅನ್ನೋದು ಈ 12ನೇ ಅಥವಾ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಈ 12ನೇ ಅಥವಾ ಪ್ರಶ್ನೆಯನ್ನು ಉತ್ತರಿಸಿಕೊಂಡು ಬಂದಾಗ ಎ, ಕೊಟ್ಟಿರುವ ಪದಾರ್ಥಗಳಲ್ಲಿ ಉತ್ತಮ ವಾಹಕ ಇರುವಂತದ್ದು ಬೆಳ್ಳಿ, ಏಕೆಂದರೆ ಇದರ ರೋಧಶೀಲತೆ ಇಷ್ಟು ಪ್ರಮಾಣದಲ್ಲಿ ತೀರಾ ಕನಿಷ್ಠವಾಗಿದ್ದರಿಂದ ಗರಿಷ್ಠ ವಾಹಕತೆಯನ್ನು ಹೊಂದಿದೆ. ಇನ್ನು ಅವಾಹಕ ಎಬೋನೈಟ್, ಏಕೆಂದರೆ ಇದು ಇದರ ರೋಧಶೀಲತೆ ಇರುವಂತದ್ದು ಇಷ್ಟ ಆಗಿರುವಂತದ್ದು ತೀರಾ ಗರಿಷ್ಠವಾಗಿದ್ದರಿಂದ ಕನಿಷ್ಠ ವಾಹಕತೆ ಅಥವಾ ಅವಾಹಕತೆಯನ್ನು ಹೊಂದಿದೆ. ಇನ್ನು ನೈಕ್ರೋಮ್ ಅನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುವರು, ಏಕೆಂದರೆ ಇದೊಂದು ಮಿಶ್ರಲೋಹ ಹಾಗೂ ರೋಧಶೀಲತೆ ಅಧಿಕವಾಗಿದೆ. ಇನ್ನು 13ನೇ ಪ್ರಶ್ನೆ ಇರುವಂತದ್ದು. ಇದರಲ್ಲಿ ಎ ಮತ್ತು ಬಿ ಕೊಟ್ಟಿರುವಂತದ್ದಾಗಿದೆ. ಎ ಮತ್ತು ಬಿ ದ್ರವ್ಯ ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕಗಳು ಕ್ರಮವಾಗಿ 1.50 ಮತ್ತು 1.44 ಆಗಿದೆ. ಮೊದಲನೇದು, ಇವುಗಳಲ್ಲಿ ಯಾವ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ, ಏಕೆ ಅಂತ ಕೇಳಿದ್ರು. 2ನೇದು, ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರುತ್ತದೆ, ಏಕೆ ಅಂತ ಕೇಳಿದ್ರು. ಇನ್ನು ಇದರಲ್ಲಿ ಬಿ, ಒಂದು ಮಸೂರದಿಂದ ಪಡೆದ ವಸ್ತುವಿನ ಪ್ರತಿಬಿಂಬದ ವರ್ಧನೆ 1 ಆಗಿದೆ. ಈ ಪ್ರತಿಬಿಂಬವನ್ನು ಪಡೆಯಲು ಬಳಸಬೇಕಾದ ಮಸೂರದ ಯಾವುದು ಅಂತ ಕೇಳಿರುವಂತದ್ದು. ಈ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಎ ದ್ರವ್ಯ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ 1.50, ಬಿ ದ್ರವ್ಯ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ 1.44. ಒಂದನೇದು, ಎ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ, ಏಕೆಂದರೆ ಎ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ. ಬೆಳಕಿನ ವೇಗ ಕಡಿಮೆಯಾದಂತೆ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿ ಸಾಂದ್ರತೆ ಹೆಚ್ಚಾಗುತ್ತದೆ. 2ನೇದು, ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ, ಏಕೆಂದರೆ ಇದು ದೃಕ್ ವಿರಳ ಮಾಧ್ಯಮವಾಗಿದೆ. ಇನ್ನು ಬಿ ಪ್ರಶ್ನೆಯ ಉತ್ತರ ಇರುವಂತದ್ದು, ಮಸೂರದಿಂದ ಪಡೆದ ಪ್ರತಿಬಿಂಬ ವರ್ಧನೆ 1 ಆಗಿದ್ದರೆ, ವರ್ಧನೆ ಮೌಲ್ಯ ಋಣಾತ್ಮಕವಾಗಿದ್ದರೆ ಅದು ಸತ್ಯ ಪ್ರತಿಬಿಂಬವಾಗಿದ್ದು ಇದನ್ನು ಪಡೆಯಲು ಬಳಸಬೇಕಾದ ಮಸೂರ ಪಿನ ಮಸೂರವಾಗಿದೆ. ಇನ್ನು ಇದರಲ್ಲಿ ಪ್ರತಿಬಿಂಬ ಸ್ಥಾನ, ಸ್ವಭಾವ ಮತ್ತು ಗಾತ್ರ ವಸ್ತುವು 2f1 ನಲ್ಲಿ ಇಟ್ಟಾಗ ಈ ರೀತಿಯಾಗಿ ಬರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡು ಬರೋಣ. ಬಿ ವಿಭಾಗದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂತದ್ದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂತದ್ದು 2 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇರುವಂತದ್ದು. 14ನೇ ಪ್ರಶ್ನೆ, CuO ಪ್ಲಸ್ H2 ಇಲ್ಲಿ ಉಷ್ಣ ಕೊಟ್ಟಾಗ Cu ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣಗೊಂಡಿರುವ ವಸ್ತುವೆಂದರೆ ಯಾವುದು? ಎ H2, ಬಿ Cu, ಸಿ CuO, ಡಿ H2O ಇರುವಂತದ್ದು.
ಈ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಬರುವಂತದ್ದು CuO ಬರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತಹ 15ನೇ ಪ್ರಶ್ನೆ, ಬೆಂಜಿನ್ನ ಸರಿಯಾದ ಸಂರಚನೆ ಎಂದರೆ? ಬೆಂಜಿನ್ ಕೊಟ್ಟಿರುವಂತದ್ದಾಗಿದೆ. ಇದರ ರಚನೆ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇದರ ರಚನೆ ಸರಿಯಾಗಿರುವಂತದ್ದು ಇಲ್ಲಿ 15ನೇ ಪ್ರಶ್ನೆಯ ಉತ್ತರ ಡಿ. ಈ ರೀತಿಯಾಗಿರುವಂತಹ ರಚನೆ ಆಗಿರುವಂತದ್ದು ಆಗಿದೆ. ಈ ರೀತಿ. ನೆಕ್ಸ್ಟ್ 7ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 1 ಅಂಕದ ಒಂದು ಪ್ರಶ್ನೆ ಇರುವಂತದ್ದು. 16ನೇ ಪ್ರಶ್ನೆ, ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿರುವಂತದ್ದು. ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಬೇಕಾಗಿರುವಂತದ್ದಾಗಿದೆ. ಮೊಸ್ಲೆಯ ಆಧುನಿಕ ಆವರ್ತ ನಿಯಮ, ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತೀಯ ಪುನರಾವರ್ತವಾಗಿವೆ ಅಂತ ಹೇಳಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು 2 ಅಂಕದ 2 ಪ್ರಶ್ನೆಗಳಿರುವಂತದ್ದು. 17ನೇ ಪ್ರಶ್ನೆ, ಕೆಳಗೆ ನೀಡಿರುವ 2 ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಕಾಗದ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯೇಕವಾಗಿ ಅದ್ದಿದಾಗ ಯಾವ ಬಣ್ಣಗಳನ್ನು ವೀಕ್ಷಿಸಬಹುದು, ಕಾರಣ ಕೊಡಿ ಅಂತ ಹೇಳಿ ಕೇಳಿರುವುದು. ದ್ರಾವಣ X ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ದ್ರಾವಣ Y ಅಸಿಟಿಕ್ ಆಮ್ಲ ಇರುವಂತದ್ದು ಆಗಿದೆ. ಈ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಡು ಬಂದಾಗ ದ್ರಾವಣ X ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಮ್ಲೀಯ ದ್ರಾವಣವಾಗಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಹಾಗೂ ನೀಲಿ ಲಿಟ್ಮಸ್ ಅನ್ನು ಯಾವುದೇ ಬದಲಾವಣೆ ಇಲ್ಲ. ದ್ರಾವಣ Y ಅಸಿಟಿಕ್ ಆಮ್ಲ ಇದೊಂದು ದುರ್ಬಲ ಆಮ್ಲವಾಗಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣವಾಗಿ ಹಾಗೂ ಕೆಂಪು ಲಿಟ್ಮಸ್ ಅನ್ನು ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಉತ್ತರಿಸಬಹುದಾಗಿರುವಂತದ್ದು ಆಗಿದೆ. ಇನ್ನು 18ನೇ ಪ್ರಶ್ನೆ ಇರುವಂತದ್ದು, ಕೆಳಗೆ ಕೊಟ್ಟಿರುವ ಆಧುನಿಕ ಆವರ್ತ ಕೋಷ್ಟಕದ ಭಾಗದ ಸಹಾಯದಿಂದ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು ಮತ್ತು ಹೆಚ್ಚು ಪರಮಾಣು ಗಾತ್ರ ಹೊಂದಿರುವ ಧಾತುವನ್ನು ಆರಿಸಿ ನಿಮ್ಮ ಆಯ್ಕೆಗೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂತದ್ದು. 3ನೇ ಆವರ್ತದ ಧಾತುಗಳಿರುವಂತದ್ದು ಇಲ್ಲಿ NaMgAl SiPsCi ಕೊಟ್ಟಿರುವಂತದ್ದಾಗಿದೆ. ಇನ್ನು ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇದಕ್ಕೆ, ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿರುವ ಧಾತುಗಳಲ್ಲಿ ಲೋಹೀಯ ಗುಣವು ಹೇಗೆ ಬದಲಾಗುತ್ತದೆ, ಈ ಬದಲಾವಣೆಗೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 3ನೇ ಆವರ್ತದ ಧಾತುಗಳನ್ನ ಈ ರೀತಿಯಾಗಿ ಬರೆದುಕೊಂಡಾಗ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು Ci ಕ್ಲೋರಿನ್ ಇರುವಂತದ್ದಾಗಿದೆ. ಅಧಿಕ ಪರಮಾಣು ಗಾತ್ರ ಹೊಂದಿರುವಂತಹ ಧಾತು ಸೋಡಿಯಂ Na ಇರುವಂತದ್ದು ಆಗಿದೆ. ಒಂದೇ ಆವರ್ತದ ಮುಂದೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. ಅಥವಾ ಆಯ್ಕೆ ಪ್ರಶ್ನೆ ಉತ್ತರ ನೋಡಿದಾಗ ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಕೆಳಗೆ ಬಂದಂತೆ ಲೋಹೀಯ ಗುಣ ಹೆಚ್ಚಾಗುತ್ತದೆ, ಏಕೆಂದರೆ ಗುಂಪಿನ ಕೆಳಗೆ ಬಂದಂತೆ ಧಾತುಗಳ ಪ್ರಬಲ ಲೋಹಗಳಾಗುತ್ತಾ ಹೋಗುತ್ತವೆ. ಇನ್ನು 9ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 3 ಅಂಕದ 3 ಪ್ರಶ್ನೆಗಳು. ಒಟ್ಟು 9 ಅಂಕಗಳು ಇಲ್ಲಿರುವಂತದ್ದು 19. ಇದರಲ್ಲಿ ಎ ಮತ್ತು ಬಿ ಇರುವಂತದ್ದಾಗಿದೆ. ಎ, ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೀಯ ದ್ರಾವಣವನ್ನು ಹೆಸರಿಸಿ ಅಂತ ಕೇಳಿರು. ಬಿ, ಲೋಹಗಳ ಸಂಚಾರಣವನ್ನು ತಡೆಗಟ್ಟುವ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಡು ಬಂದಾಗ ಎ, ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೀಯ ದ್ರಾವಣ ತಾಮ್ರದ ಸಲ್ಫೇಟ್ ಇರುವಂತ. ಇನ್ನು ಬಿ, ಲೋಹಗಳ ಸಂಚಾರತೆಯನ್ನು ತಡೆಗಟ್ಟುವ ಹಂತಗಳು ಅಂತ ಹೇಳಿದಾಗ ಗ್ರೀಸ್ ಹಚ್ಚುವುದು, ಬಣ್ಣ ಬಳಿಯುವುದು, ಸತುವಿನ ಲೇಪನ, ಎಣ್ಣೆ ಸವರುವುದು. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 20ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೇಳಿರುವಂಥದ್ದು. ಇವುಗಳನ್ನ ಸರಿದೂಗಿಸಬೇಕಾಗಿರುವಂತಹ 1, 2, 3 ಕೊಟ್ಟಿರುವಂತದ್ದು ಅಥವಾ ಆಯ್ಕೆ ಸಹ ಕೊಟ್ಟಿರುವಂತದ್ದು. ಕೆಳಗಿನ ಹೇಳಿಕೆಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿರುವಂಥದ್ದು. ಮೊದಲನೇದು, ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಕ್ಲೋರಿನ್ ಅನ್ನು ಉಂಟು ಮಾಡುತ್ತದೆ. ಎರಡನೇದು, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರಗಳನ್ನು ನೋಡ್ಕೊಂಡು ಬಂದಾಗ ಇದನ್ನು ಸರಿದೂಗಿಸಿ ಈ ರೀತಿಯಾಗಿ ನಾವು ಮೊದಲನೇದಕ್ಕೆ, ಎರಡನೇದಕ್ಕೆ, ಮೂರನೇದಕ್ಕೆ ಬರೆದುಕೊಂಡು ಬರಬಹುದಾಗಿರುವಂತದ್ದು ಆಗಿದೆ. ಇನ್ನು 21ನೇ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು. ಲೋಹದ ಚೂರು, ನಿರ್ಗಮನ ನಾಳ ಎರಡನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಲೋಹದ ಹಬೆಯ ಮೇಲೆ ವರ್ತನೆ ಚಿತ್ರವನ್ನು ಬರೆದುಕೊಂಡು ಬಂದಾದ ನಂತರ ಇಲ್ಲಿ ಈ ಒಂದು ಅಂಶಗಳನ್ನು ಗುರುತಿಸಿ ಇರುವಂತಹ ಚಿತ್ರವನ್ನು ಸಹ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ. ಇನ್ನು 10ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. ಒಂದು ಪ್ರಶ್ನೆ ಇದೆ, 4 ಅಂಕ ಇರುವಂತದ್ದು. 22ನೇ ಪ್ರಶ್ನೆ, ಇದರಲ್ಲಿ ಎ ಮತ್ತು ಬಿ ಇರುವಂತದ್ದು ಆಗಿದೆ. ಎ, ಕೆ, ಎಲ್, ಎಂ ಮತ್ತು ಎನ್ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 13, 9 ಮತ್ತು 3 ಆಗಿವೆ. ಇವುಗಳಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುವ ದ್ರಾವಣ ಹಾಗೂ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿರುವ ದ್ರಾವಣಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂತದ್ದು. ಇನ್ನು ಇದರಲ್ಲಿ ಬಿ, ಪಿ ಎಂಬ ಪರ್ಯಾಪ್ತ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದೆ. ಈ ಪ್ರಕ್ರಿಯೆಯಲ್ಲಿ
ಆನೋಡ್ ನಲ್ಲಿ ಬಿಡುಗಡೆಗೊಂಡ ಕ್ಯೂ ಎಂಬ ಅನಿಲವನ್ನು ಆರ್ ಎಂಬ ಪ್ರತ್ಯಾಮ್ಲೀಯ ದ್ರಾವಣದ ಮೂಲಕ ಹಾಯಿಸಿದಾಗ ಎಸ್ ಎಂಬ ಚೆಲುವೆಕಾರಕ ಲವಣ ಉಂಟಾಗುತ್ತದೆ. ಹಾಗಾದರೆ ಪಿ, ಕ್ಯೂ, ಆರ್ ಮತ್ತು ಎಸ್ ವಸ್ತುಗಳು ಯಾವುವು ಅನ್ನೋದು ಇದರಲ್ಲಿರುವಂತಹ ಪ್ರಶ್ನೆಯಾಗಿರುವಂತದ್ದಾಗಿದೆ. ಕೆ, ಎಲ್, ಎಂ ಮತ್ತು ಎನ್ ದ್ರಾವಣಗಳ ಪಿಎಚ್ ಮೌಲ್ಯಗಳು ಕ್ರಮವಾಗಿ 5, 13, 9 ಮತ್ತು 3 ಆಗಿವೆ. ಅತಿ ಹೆಚ್ಚು ಹೈಡ್ರೋಜನ್ ಅಯಾನುಗಳು ಹೊಂದಿರುವ ದ್ರಾವಣ ಎನ್ ದ್ರಾವಣ, ಪಿಎಚ್ ಮೌಲ್ಯ 3 ಇರುವಂತದ್ದು. ಅತಿ ಕಡಿಮೆ ಹೈಡ್ರಾಕ್ಸೈಡ್ ಅಯಾನುಗಳ ಹೊಂದಿರುವ ದ್ರಾವಣ ಎಂ ದ್ರಾವಣ, ಪಿಎಚ್ ಮೌಲ್ಯ 13 ಇರುವಂತದ್ದು. ಇನ್ನು ಇದರಲ್ಲಿ ಬಿ ಇರುವಂತದ್ದು ಪಿ ವಸ್ತು ಸೋಡಿಯಂ ಕ್ಲೋರೈಡ್ ಬ್ರೈನ್ ದ್ರಾವಣ, ಕ್ಯೂ ವಸ್ತು ಕ್ಲೋರಿನ್ ಅಯೋಡಿನ್ ನಲ್ಲಿ ಬಿಡುಗಡೆಯಾಗುವ ಅನಿಲ, ಆರ್ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ದ್ರಾವಣ, ಎಸ್ ವಸ್ತು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಚೆಲುವೆಕಾರಕ ಇರುವಂತದ್ದು ಆಗಿದೆ. ಇನ್ನು 11ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 5 ಅಂಕದ ಒಂದು ಪ್ರಶ್ನೆ ಇಲ್ಲಿರುವಂತದ್ದಾಗಿದೆ. 23ನೇ ಪ್ರಶ್ನೆ ಇದರಲ್ಲಿ ಒಂದು ಅನುರೂಪ ಶ್ರೇಣಿಯಲ್ಲಿನ ಮೊದಲ ಸದಸ್ಯ ಮೆಥೆನಾಲ್ ಇದೇ ಸರಣಿಯ 2ನೇ ಹಾಗೂ 3ನೇ ಸದಸ್ಯರ ಹೆಸರುಗಳನ್ನು ಹೆಸರಿಸಿ ಮತ್ತು ಅಣುಸೂತ್ರಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದಾಗಿದೆ. ಇದರಲ್ಲಿ ಬಿ, C2H4 ಮತ್ತು C2H6 ಅಣುಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದಾದ ಸಂಯುಕ್ತ ಯಾವುದು? ಸೂಕ್ತ ಸಮೀಕರಣದೊಂದಿಗೆ ಈ ಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರಗಳನ್ನು ನೋಡ್ಕೊಂಡು ಬಂದಾಗ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಮೆಥೆನಾಲ್, ಪ್ರೊಪೆನಾಲ್ ಇರುವಂತದ್ದು ಆಗಿದೆ. ಇದರ ಚಿತ್ರವನ್ನು ನೀವು ಗಮನಿಸಬಹುದು. ಇಲ್ಲಿ ಬಿ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದಾದ ಸಂಯುಕ್ತ C2H4, ಇದರ ಒಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ. ಇನ್ನು ಸಿ ವಿಭಾಗದಲ್ಲಿ ಜೀವವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು 4 ಪ್ರಶ್ನೆ ಇಲ್ಲಿರುವಂತದ್ದಾಗಿದೆ. 24ನೇ ಪ್ರಶ್ನೆ, ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ನಡೆದ ಉಸಿರಾಟದಲ್ಲಿ ಉಂಟಾಗುವ ಉತ್ಪನ್ನಗಳು? ಎ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಬಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಸಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ, ಡಿ ಪೈರುವೇಟ್ ಮತ್ತು ಶಕ್ತಿ ಇರುವಂತದ್ದಾಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ, ಸಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದಾಗಿದೆ. ಇನ್ನು 25ನೇ ಪ್ರಶ್ನೆ, ರಚನಾನುರೂಪಿ ಅಂಗಗಳು ಎಂದರೇನು ಅಂತ ಕೇಳಿರುವ. ಎ ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ಭಿನ್ನವಾಗಿರುವುದು, ಬಿ ಅಂಗಗಳ ರಚನೆ ಭಿನ್ನವಾಗಿದ್ದು ಕಾರ್ಯ ಒಂದೇ ಆಗಿರುವುದು, ಸಿ ಅಂಗಗಳ ರಚನೆ ಮತ್ತು ಕಾರ್ಯ ಎರಡು ಒಂದೇ ಆಗಿರುವುದು, ಡಿ ಅಂಗಗಳ ರಚನೆ ಮತ್ತು ಕಾರ್ಯ ಎರಡು ಭಿನ್ನವಾಗಿರುವುದು ಆಗಿರುವಂತದ್ದಾಗಿದೆ. ಈ 25ನೇ ಪ್ರಶ್ನೆ ಉತ್ತರವನ್ನು ನೋಡಿದಾಗ ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ಭಿನ್ನವಾಗಿರುವುದು ಎ ಆಯ್ಕೆ ಬರುವಂತದ್ದಾಗಿದೆ. ಇನ್ನು 26ನೇ ಪ್ರಶ್ನೆ, ಸಸ್ಯ ದೇಹದಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆಯು ಏನಾಗಿರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಎ ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುವುದು, ಬಿ ಜೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಸಹಾಯಕ, ಸಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಸಹಾಯಕ, ಡಿ ಅಭಿಸರಣಾ ಒತ್ತಡ ನಿರ್ಮಿಸುವುದು. ಈ 26ನೇ ಪ್ರಶ್ನೆ ಉತ್ತರವನ್ನು ನೋಡಿದಾಗ ಬಿ ಜೈಲಂ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಸಹಾಯಕ. ಇನ್ನು 27ನೇ ಪ್ರಶ್ನೆ ಇರುವಂತದ್ದು, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸುವ ಪ್ರಾಣಿಯಲ್ಲಿ 39 ಜೋಡಿ ವರ್ಣತಂತುಗಳಿವೆ. ಆಗ ಆ ಪ್ರಾಣಿಯ ಯುಗ್ಮಜಲದಲ್ಲಿ ವರ್ಣತಂತುಗಳ ಸಂಖ್ಯೆ ಇರುವಂತದ್ದು ಕೇಳಿರುವಂತದ್ದು. ಎ 39, ಬಿ 78, ಸಿ 87, ಡಿ 93. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಎ ಆಯ್ಕೆ 39 ಬರುವಂತದ್ದಾಗಿದೆ. ಇನ್ನು 13ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದಾಗಿದೆ. 4 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 1 ಅಂಕದಂತೆ ಒಟ್ಟು 4 ಅಂಕಗಳು ಇಲ್ಲಿರುವಂತದ್ದು. 28ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರ ಎ ಮತ್ತು ಬಿ ಗಳು ಉನ್ನತ ಪ್ರಾಣಿಗಳ ಹೃದಯಗಳಾಗಿವೆ. ಇವುಗಳಲ್ಲಿ ಹೆಚ್ಚು ಶಕ್ತಿ ಉತ್ಪಾದನೆಗೆ ಸಹಾಯಕವಾದ ಹೃದಯ ರಚನೆ ಯಾವುದು, ಏಕೆ ಅಂತ ಕೇಳಿರುವಂತದ್ದು ಆಗಿದೆ. ಇಲ್ಲಿ ಎ ಮತ್ತು ಬಿ ಹೃದಯ ಚಿತ್ರಗಳು ಕೊಟ್ಟಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಚಿತ್ರ ಬಿ. ಹೃದಯವು 4 ಕೋಣೆಗಳಿಂದ ಮಾಡಲ್ಪಟ್ಟಿದ್ದು ಹೆಚ್ಚು ವಿಕಾಸ ಹೊಂದಿದೆ ಹಾಗೂ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ರಕ್ತವನ್ನು ಬೇರ್ಪಡಿಸುತ್ತದೆ. ಇನ್ನು 29ನೇ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯು ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತದೆ, ಏಕೆ ಅಂತ ಕೇಳಿರುವಂತದ್ದಾಗಿದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅನುವಂಶೀಯ ವಸ್ತು ಹಂಚಿಕೆಯಾಗಿ ಪೀಳಿಗೆಯಲ್ಲಿ ಭಿನ್ನತೆಗಳನ್ನು ಉಂಟು ಮಾಡುತ್ತದೆ. ಇನ್ನು 30ನೇ ಪ್ರಶ್ನೆ, ಅಡ್ರಿನಾಲಿನ್ ಹಾರ್ಮೋನಿನ ಕಾರ್ಯವೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 30ನೇ ಪ್ರಶ್ನೆ ಉತ್ತರ ದೇಹವನ್ನು ತುರ್ತು ಪರಿಸ್ಥಿತಿಯಿಂದ ಸಹಜ ಸ್ಥಿತಿಗೆ ತರುವಲ್ಲಿ ಸಹಕಾರಿಯಾಗಿರುವಂತದ್ದು ಆಗಿದೆ.
ಇನ್ನು 31ನೇ ಪ್ರಶ್ನೆ, ಪರಾಗಸ್ಪರ್ಶ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 31ನೇ ಪ್ರಶ್ನೆ ಉತ್ತರ, ಪರಾಗ ರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಯೇ ಪರಾಗಸ್ಪರ್ಶ ಆಗಿರುವಂತದ್ದು ಆಗಿದೆ. ಇನ್ನು 14ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು 3 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 2 ಅಂಕದಂತೆ ಒಟ್ಟು 6 ಅಂಕಗಳು ಇಲ್ಲಿರುವಂತದ್ದು. 32ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 32ನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದಾಗಿದೆ. ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಮತ್ತು ಇಲ್ಲಿ ಭಾಗಗಳನ್ನು ಗುರುತಿಸಿರುವಂತದನ್ನು ನೀವು ಗಮನಿಸಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇನ್ನು 33ನೇ ಪ್ರಶ್ನೆ, ಕಾಡುಗಳ ಪಾಲುದಾರರು ಯಾರು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇದರ ಉತ್ತರವನ್ನು ಗಮನಿಸಿದಾಗ ಕಾಡುಗಳ ಪಾಲುದಾರರು ತಮ್ಮ ಜೀವನದ ಅನೇಕ ಅವಶ್ಯಕತೆಗಳಿಗಾಗಿ ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವ ಜನರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಅರಣ್ಯ ಪ್ರದೇಶದ ಒಡೆತನವನ್ನು ಹೊಂದಿದ್ದು ಅರಣ್ಯದಿಂದ ದೊರಕುವ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ. ಬೀಡಿ ಕಟ್ಟುವವರಿಂದ ಹಿಡಿದು ಕಾಗದ ಕಾರ್ಖಾನೆಗಳ ಮಾಲೀಕರವರೆಗೆ ಕೈಗಾರಿಕೋದ್ಯಮಿಗಳು ಅನೇಕ ಅರಣ್ಯ ಉತ್ಪನ್ನಗಳನ್ನು ಬಳಸುತ್ತಾರೆ. ಆದರೆ ಅವರು ಯಾವುದೋ ಒಂದು ಪ್ರದೇಶದ ಅರಣ್ಯದ ಮೇಲೆ ಅವಲಂಬಿತರಾಗಿರುವುದಿಲ್ಲ. ವನ್ಯಜೀವಿ ಮತ್ತು ನಿಸರ್ಗವನ್ನು ಪ್ರೀತಿಸುವ ಉತ್ಸಾಹಿಗಳು ನಿಸರ್ಗವನ್ನು ಅದರ ಮೂಲ ರೂಪದಲ್ಲಿ ಸಂರಕ್ಷಿಸಲು ಬಯಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 34ನೇ ಪ್ರಶ್ನೆ, ಮಾನವನ ನರಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಮತ್ತು ಆಕ್ಸಾನ್ ಅನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಈ ಚಿತ್ರವನ್ನು ಬರೆದು ಆಕ್ಸಾನ್ ಅನ್ನ ಗುರುತಿಸಬೇಕಾಗಿರುವಂಥದ್ದು. ಮಾನವನ ನರಕೋಶದ ಚಿತ್ರ ಇಲ್ಲಿರುವಂತದ್ದಾಗಿದೆ. ಇಲ್ಲಿ ಆಕ್ಸಾನ್ ನ ಗುರುತಿಸಿರುವಂಥದ್ದು. ಇನ್ನು ಉಳಿದಿರುವಂತಹ ಭಾಗಗಳು ಸಹ ಇಲ್ಲಿರುವಂತದನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು 3 ಅಂಕದ 3 ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. ಒಟ್ಟು 9 ಅಂಕಗಳಿರುವಂಥದ್ದು. 35ನೇ ಪ್ರಶ್ನೆ, ಎತ್ತರದ ಬಟಾಣಿ ಕ್ಯಾಪಿಟಲ್ ಟಿ ಸಸ್ಯಗಳನ್ನು ಗಿಡ್ಡನೆ ಬಟಾಣಿ ಸ್ಮಾಲ್ ಟಿ ಸಸ್ಯಗಳೊಂದಿಗೆ ಸಂಕರಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ಒಂದು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ. ಈ ಫಲಿತಾಂಶದ ಆಧಾರದ ಮೇಲೆ ಪ್ರಬಲ ಹಾಗೂ ದುರ್ಬಲ ಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ 35ನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ನಾವು ಉತ್ತರಿಸಬಹುದಾಗಿರುವಂಥದ್ದು. ಏಕತಳೀಕರಣ ಎಂದರೇನು? ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಅಡ್ಡಾಯಿಸುವ ಕ್ರಿಯೆಯಾಗಿರುವಂತದ್ದಾಗಿದೆ. ಇಲ್ಲಿ ಇದನ್ನು ನೀವು ಪ್ರಬಲ ಲಕ್ಷಣ ಪೀಳಿಗೆಯಲ್ಲಿ ಪ್ರಕಟವಾಗುತ್ತದೆ, ಆದರೆ ದುರ್ಬಲ ಲಕ್ಷಣ ಪ್ರಕಟವಾಗುವುದಿಲ್ಲ. ಈ ರೀತಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ. ಇನ್ನು ಅಥವಾ ಪ್ರಶ್ನೆ ಸಹ ಇದಕ್ಕೆ ಕೊಟ್ಟಿರುವಂತದ್ದಾಗಿದೆ. ಅಥವಾ ಪ್ರಶ್ನೆಯನ್ನು ಗಮನಿಸಿದಾಗ ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಜೀವಿಯೊಂದು ಗಳಿಸಿದ ಅನುಭವಗಳನ್ನು ಮುಂದಿನ ಪೀಳಿಗೆಯ ಜೀವಿಗಳಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ, ಏಕೆ ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಪ್ರಭೇದವೊಂದರ ಉಗಮಕ್ಕೆ ಕಾರಣಗಳು ಅಂತ ಹೇಳಿದಾಗ ಭೌಗೋಳಿಕ ಬೇರ್ಪಡಿಸುವಿಕೆ, ಉತ್ಪರಿವರ್ತನೆ, ಜೀವಿಯ ಪ್ರಜನನ ಕೋಶಗಳಲ್ಲಿ ಅಥವಾ DNA ಅಣುವಿನಲ್ಲಿ ಉಂಟಾದ ಬದಲಾವಣೆಗಳು ಮಾತ್ರ ಅನುವಂಶಿಕವಾಗಿ ಮುಂದುವರಿಯುತ್ತೆ. ಹಾಗಾಗಿ ಜೀವಿತಾವಧಿಯಲ್ಲಿ ಸಂಪಾದನೆ ಮಾಡಿರುವಂಥದ್ದು ಮುಂದುವರಿಯುವುದಿಲ್ಲ. ಇನ್ನು 36ನೇ ಪ್ರಶ್ನೆ ಇರುವಂಥದ್ದು, ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ? ಬಿ, ಜೈವಿಕ ವಿಘಟನೀಯ ತ್ಯಾಜ್ಯಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳನ್ನು ಪ್ರತ್ಯೇಕವಾದ ಕಸದ ಡಬ್ಬಿಗಳಲ್ಲಿ ಸಂಗ್ರಹಿಸುತ್ತಾರೆ, ಏಕೆ ಅನ್ನೋದು ಇರುವಂತದ್ದಾಗಿದೆ. ಈ 36ನೇ ಪ್ರಶ್ನೆ ಉತ್ತರ ಎ, ಉತ್ಪಾದಕ ಅಥವಾ ಪ್ರಾಥಮಿಕ ಭಕ್ಷಕರ ಮೇಲೆ ಒಂದೇ ಪ್ರಕಾರದ ಜೀವಿಗಳು ಅವಲಂಬಿತವಾಗದೆ ಹಲವು ಜೀವಿಗಳು ಅವಲಂಬಿತವಾಗಿರುವುದೇ ಆಹಾರ ಜಾಲಗಳ ರೂಪುಗೊಳ್ಳಲು ಪ್ರಮುಖ ಕಾರಣ. ಬಿ, ಜೈವಿಕ ವಿಘಟನೀಯ ತ್ಯಾಜ್ಯಗಳನ್ನು ಹಸಿ ತ್ಯಾಜ್ಯಗಳೆಂದು ಪರಿಗಣಿಸಿ ಹಸಿರು ಡಬ್ಬಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇವು ಜೈವಿಕ ವಿಘಟನೆಗೆ ಒಳಪಟ್ಟು ನಿರವಯವ ವಸ್ತುಗಳಾಗುತ್ತವೆ. ಇನ್ನು ಜೈವಿಕ ವಿಘಟನೆಗೆ ಒಳಪಡದ ತ್ಯಾಜ್ಯಗಳನ್ನು ಘನ ತ್ಯಾಜ್ಯಗಳೆಂದು ಪರಿಗಣಿಸಿ ಕೆಂಪು ಡಬ್ಬಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇವು ಜೈವಿಕ ವಿಘಟನೆಗೆ ಒಳಪಡದೆ ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿಯುತ್ತವೆ. ಇನ್ನು 37ನೇ ಪ್ರಶ್ನೆ, ಕಾಯಜ ರೀತಿಯ ಸಂತಾನೋತ್ಪತ್ತಿಯು ರೈತರಿಗೆ ವರದಾನವಾಗಿದೆ, ಹೇಗೆ? ಸಮರ್ಥಿಸಿ. ಇದಕ್ಕೆ ಆಯ್ಕೆ ಅಥವಾ ಸಹ ಇರುವಂಥದ್ದು. ಮಾನವ ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಸ್ಥಾನ, ಗರ್ಭಕೋಶದ ಕಾರ್ಯ ಹೇಗೆ ಪರಸ್ಪರ ಪೂರಕವಾಗಿವೆ ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಡು ಬಂದಾಗ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೇವಲ ಒಂದೇ ಪೋಷಕ ಜೀವಿಯಿಂದ ಮರಿಜೀವಿಗಳು ಉಂಟಾಗುವುದರಿಂದ ಸಂತಾನೋತ್ಪತ್ತಿಯ ವೇಗ ತೀವ್ರವಾಗಿರುತ್ತದೆ. ಕಾಯಜ ಸಂತಾನೋತ್ಪತ್ತಿಯಿಂದ ಉಂಟಾದ ಜೀವಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡುಬರುವುದಿಲ್ಲ. ಹೀಗಾಗಿ ಒಂದೇ ರೀತಿಯ ತಳಿಗಳನ್ನು ಪಡೆಯಲು ರೈತರಿಗೆ ವರದಾನವಾಗಿದೆ. ಇನ್ನು ಅಥವಾ ಪ್ರಶ್ನೆ ಆಯ್ಕೆಯನ್ನು ನೋಡಿದಾಗ
ವೃಷಣಗಳ ಸ್ಥಾನ ವೃಷಣ ಚೀಲಗಳಲ್ಲಿ ದೇಹದ ಹೊರಗೆ ಚಾಚಿಕೊಂಡಿದ್ದರಿಂದ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಉಂಟಾಗಿ ವೀರ್ಯಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಗರ್ಭಕೋಶದ ಕಾರ್ಯ ನೋಡಿದಾಗ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ. ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದು ಪೋಷಣೆಗೆ ಇದು ಅಗತ್ಯವಾಗಿರುತ್ತದೆ. ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಇನ್ನು 16ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 4 ಅಂಕದ ಒಂದು ಪ್ರಶ್ನೆ ಇದೆ. 38ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂತದ್ದು, ಮಾನವನ ಮಿದುಳಿನ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮತ್ತು ಮೆಡುಲ್ಲಾಗಳು ಹೇಗೆ ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ತರುತ್ತವೆ ಅಂತೇಳಿ ಪ್ರಶ್ನೆ ಕೇಳಿರುವಂತದ್ದು ಆಗಿದೆ. ಈ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಮಾನವ ಮೆದುಳಿನ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಮಿದುಳಿನ ಭಾಗಗಳು ಕಾರ್ಯ. ಮುಮ್ಮೆದುಳು ಮಹಾಮಸ್ತಿಷ್ಕ, ಸೆರಿಬ್ರಮ್ ಇರುವಂತದ್ದು ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ, ಮಾತು, ಕೇಳುವುದು, ನೋಡುವುದು, ರುಚಿ, ತಾರ್ಕಿಕ ಚಿಂತನೆ. ಇನ್ನು ಅನುಮಸ್ತಿಷ್ಕ ಸೆರಿಬ್ಲಿಯಂ ಇರುವಂತದ್ದು ನಡೆಯಲು, ಓಡಲು, ಜಿಗಿಯಲು, ಸ್ನಾಯುಗಳ ಹೊಂದಾಣಿಕೆ, ದೇಹದ ಸಮತೋಲನ. ಇನ್ನು ಮಣಿಶಿರ ಮೆಡುಲ್ಲಾ ಒಬ್ಲೊಗೇಟ್ ಇರುವಂತದ್ದು ಉಸಿರಾಟ, ಹೃದಯ ಬಡಿತ, ರಕ್ತದ ಒತ್ತಡ, ಆಹಾರದ ಪರಿಕ್ರಮಣೆ, ಚಲನೆ, ನುಂಗುವುದು ಮತ್ತು ವಾಂತಿ. ಇಷ್ಟು ಇಲ್ಲಿ ನಾವು ಪ್ರಶ್ನೆಯನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ದೆ ಆದಲ್ಲಿ ಲೈಕ್ ಮಾಡಿ. ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳ ವಿಡಿಯೋಗಳು ಮತ್ತು ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿದೆ. ಅವುಗಳನ್ನು ವೀಕ್ಷಿಸಿದೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತಿದೆ. ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.